ಇನ್ನು ಹೈಕೋರ್ಟ್ನಲ್ಲಿ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಿಟ್ಲರ್ ಕಾಂಗ್ರೆಸ್ ಸರ್ಕಾರಕ್ಕೆ ಹೈಕೋರ್ಟ್ ಚೆಡಿಯೇಟು ಅಂತ ಬಿಜೆಪಿ ವಿಪಕ್ಷ ನಾಯಕ ಆರ್ ಅಶೋಕ್ ಈಗ ಟ್ವೀಟ್ ಮಾಡಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹೈಕೋರ್ಟ್ನಲ್ಲಿ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ ಆಗಿರುವ ವಿಚಾರ ಹಿಟ್ಲರ್ ಕಾಂಗ್ರೆಸ್ ಸರ್ಕಾರ ಅಂತ ಹೈಕೋರ್ಟ್ ಚೆಡಿಯೇಟು ಕೊಟ್ಟಿದೆ ಅನ್ನುವಂಥದ್ದು ಬಿಜೆಪಿಯವರ ಆಕ್ರೋಶ. ಸ್ಪೆಷಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಈಗ ಟ್ವೀಟ್ ಮಾಡಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರವನ್ನು ಹಿಟ್ಲರ್ಗೆ ಹೋಲಿಸಿ ಆರ್ ಅಶೋಕ್ ವಾಗ್ದಾಳಿಯನ್ನು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ತಾಕತ್ತಿದ್ರೆ RSS ಅನ್ನು ಬ್ಯಾನ್ ಮಾಡಿ ಅಂತಲೂ ಸವಾಲು ಹಾಕಿದ್ದಾರೆ ಆರ್ ಅಶೋಕ್. ಸಂವಿಧಾನ ಪುಸ್ತಕ ಸದಾ ಜೇಬಿನಲ್ಲಿ ಇಟ್ಕೊಂಡು ಓಡಾಡ್ತಾರೆ. ನಿಮ್ಮ ನಾಯಕನಿಗೆ ಸಂವಿಧಾನದ ಬಗ್ಗೆ ಅರಿವು ಇಲ್ವಾ? ರಾಹುಲ್ ಗಾಂಧಿ ವಿರುದ್ಧವೂ ಕೂಡ ವಾಗ್ದಾಳಿಯನ್ನು ಬಿಜೆಪಿ ವಿಪಕ್ಷ ನಾಯಕ ಆರ್ ಅಶೋಕ್ ಮಾಡಿದ್ದಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಯಾಕಂದರೆ ಆರ್ ಅಶೋಕ್ ಕೂಡ ಅವರು RSSನಲ್ಲೇ ಇದ್ದಂಥವ್ರು. ಬಹುತೇಕ ಈಗೇನು BJPಯಲ್ಲಿ ಇದ್ದಾರಲ್ಲ ಅವರೆಲ್ಲರೂ ಕೂಡ RSSನಲ್ಲೇ ಇದ್ದಂಥವ್ರು. ಆದರೆ ಒಂದು ಕಡೆ ಈಗ ಹೈಕೋರ್ಟ್ನಲ್ಲಿ ಒಂದು ಹಂತದಲ್ಲಿ ಹಿನ್ನಡೆ ಆಗಿದೆ ಅಂತಲೇ ಹೇಳ್ಬೋದು. ಆರ್ ಅಶೋಕ್ ಹೇಳ್ದಂಗೆ ಹೈಕೋರ್ಟ್ ಕೂಡ ಈಗ ಚಾಟ್ ಬೀಸಿದೆ. ಸರ್ಕಾರಿ ಜಾಗ ಆದರೆ ಯಾಕೆ ಪಥಸಂಚಲನ ಮಾಡಬಾರ್ದು ಅನ್ನೋ ಒಂದು ರೂಲ್ಸ್ ಏನಾದರೂ ಇದೆಯಾ ಅಂತ ಕೋರ್ಟ್ ಕೂಡ ಪ್ರಶ್ನೆ ಕೇಳಿದೆ ಸರ್ಕಾರಕ್ಕೆ. ಈಗ ಕಲಬುರಗಿ ಹೈಕೋರ್ಟ್ನಲ್ಲಿ ಏನು ತೀರ್ಪು ಹೊರಗಡೆ ಬರ್ತದೆ ಅದು ಬಹಳ ಮುಖ್ಯ ಆಗುತ್ತೆ. ಆಲ್ರೆಡಿ ಈಗ ನಿನ್ನೆ DC ಅವರು ಎಲ್ಲ ಶಾಂತಿ ಸಭೆ ಮಾಡಿ ವರದಿ ಸಿದ್ಧಪಡಿಸಿದ್ದಾರೆ. ಕಲಬುರಗಿ ಹೈಕೋರ್ಟ್ಗೂ ಕೂಡ ವರದಿಯನ್ನು ಸಲ್ಲಿಕೆ ಮಾಡ್ತಾರೆ. ಕಲಬುರಗಿ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ 30ನೇ ತಾರೀಕು ಆಗ್ತದೆ. ನಾಳೆ ಅರ್ಜಿ ವಿಚಾರಣೆ ಆಗಿ ಯಾವುದೇ ತೀರ್ಪು ಬೇಕಾದರೂ ಬರ್ಬೋದು.